Hello students, once again I am in front of you explaining the various basic terms of accounting. In the previous class I have explained you four basic terms which are entities, assets, liabilities and also transactions. These are the important terms which one must learn while practicing accounting. Entity, I told you, it is something in existence. Business entity is identifiable and which is in existence, and we are recording the transactions of the business, therefore it must be identifiable. So there is a differentiation between the owner and the business entity. For that purpose, right, all the business transactions are recorded. Transaction means, I told you, it is the dealing or any event takes place between two or more persons where transfer of money or money's worth takes place. It may be a cash transaction or it may be a credit transaction. Again, I explained you about the assets. Assets are the valuable things owned by the business, valuable resources owned by the business, which are the properties of the business, right, with which the business intended to earn, right. These properties are owned by the business, right, for the purpose of for the purpose of revenue generation in future. It can be fixed assets, it can be a current asset. And again, I have explained you the liabilities, the obligations of the business towards outsiders, right, the amount which the business owes to others. It can also classified as, right, long term liabilities and also short term liabilities. Four important terms I have explained you. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಾಲ್ಕು ಬಹಳ ಮುಖ್ಯವಾದಂಥ ಅಕೌಂಟೆನ್ಸಿ ಟರ್ಮ್ಸ್ಗಳನ್ನು, ಅಕೌಂಟೆನ್ಸಿಯಲ್ಲಿ ಉಪಯೋಗಿಸುವಂಥ ಶಬ್ದಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಮುಖ್ಯವಾಗಿ ಎಂಟಿಟಿ ಅಂತಂದರೆ ಒಂದು ಅಸ್ತಿತ್ವದಲ್ಲಿರುವಂಥ, ಯಾವುದೇ ಎಕ್ಸಿಸ್ಟೆನ್ಸ್ ಇರುವಂಥ, ಅಸ್ತಿತ್ವದಲ್ಲಿರುವಂಥ ಸಂಸ್ಥೆ, ಐಡೆಂಟಿಫೈಯಬಲ್ ಅಂದರೆ ಗುರುತಿಸಲ್ಪಡುವಂಥ ಒಂದು ಅಸ್ತಿತ್ವದಲ್ಲಿರುವಂಥ ಸಂಸ್ಥೆ. ಹಾಗಾಗಿ ಬಿಸ್ನೆಸ್ ಎಂಟಿಟಿ ಅಂತ ನಾವು ಕರಿತೇವೆ. ಯಾಕಂದರೆ ನಾವು ಒಂದು ವ್ಯಾವಹಾರಿಕ ಸಂಸ್ಥೆಯ ಲೆಕ್ಕಗಳನ್ನು ಬರೀತೇವೆ ಹೊರತು ಮಾಲೀಕನ ಲೆಕ್ಕಗಳನ್ನಲ್ಲ, ಅದನ್ನು ಪ್ರತ್ಯೇಕ ಅಂತೆಯೇ ಪರಿಗಣಿಸ್ತೇವೆ. ಅದೇ ರೀತಿ ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ಹೇಳಿದ್ದೇನೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳ ಮಧ್ಯೆ ಹಣದ ಒಂದು ವ್ಯವಹಾರ, ರೈಟ್, ಮನಿ ಆರ್ ಮನೀಸ್ ವರ್ತ್, ಹಣಕ್ಕೆ ಸಮಾನವಾದಂಥ ವಸ್ತುಗಳ ಒಂದು ವ್ಯವಹಾರ, ಕೊಡುವಿಕೆ ಪಡೆಯುವಿಕೆ, ಎಕ್ಸ್ಚೇಂಜ್ ನಡೆದರೆ ಇಟ್ ಇಸ್ ಎ ಟ್ರಾನ್ಸಾಕ್ಷನ್. ಅದನ್ನು ಕ್ಯಾಶ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನಾವು ವರ್ಗೀಕರಣ ಮಾಡ್ತೇವೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಮೀನ್ಸ್ ನಗದು ವ್ಯವಹಾರ, ವೇರ್ ಇಮಿಡಿಯೇಟ್ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಕ್ಯಾಶ್ ಟೇಕ್ಸ್ ಪ್ಲೇಸ್, ತಕ್ಷಣವಾಗಿ ಹಣದ ಪಾವತಿ ಮತ್ತು ಹಣದ ಒಂದು ಪಡೆಯುವಿಕೆ ನಡೀತದೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮೀನ್ಸ್ ತಕ್ಷಣವಾಗಿ ಹಣದ ಪಾವತಿ ಪಡೆಯುವಿಕೆ ನಡೆಯುವುದಿಲ್ಲ. ಇಟ್ ಟೇಕ್ಸ್ ಪ್ಲೇಸ್ ಆನ್ ಎ ಫ್ಯೂಚರ್ ಡೇಟ್. ಅಗೈನ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ನೊಂದು ಮುಖ್ಯವಾದ ಶಬ್ದ ಯಾವುದು ಅಂತಂದರೆ, ಇಲ್ಲಿ ಅಸೆಟ್ಗಳ ಬಗ್ಗೆ ಹೇಳಿದ್ದೇನೆ. ಅಸೆಟ್ಸ್ ಅಂತಂದರೆ ಒಂದು ವ್ಯಾವಹಾರಿಕ ಸಂಸ್ಥೆ ಹೊಂದಿರುವಂಥ ಎಕಾನಮಿಕ್ ರಿಸೋರ್ಸಸ್, ಆರ್ಥಿಕ ಸಂಪನ್ಮೂಲಗಳು. ಇದು ಒಂದು ವ್ಯಾವಹಾರಿಕ ಸಂಸ್ಥೆಯ ಮುಂದಿನ ರೆವೆನ್ಯೂ ಜನ್ರೇಷನ್ಗೆ, ಅಂದರೆ ಅದರ ಒಂದು ರೆವೆನ್ಯೂವನ್ನು ಪಡೆಯುವುದಕ್ಕೆ, ಉತ್ಪನ್ನವನ್ನು ಪಡೆಯುವುದಕ್ಕೆ ಮಾಡಿರುವಂಥ, ಹೂಡಿಕೆ ಮಾಡಿರುವಂಥದ್ದು ಫಿಕ್ಸ್ಡ್ ಅಸೆಟ್. ಇದನ್ನು ಎರಡು ಬಗೆಯಾಗಿ ನಾವು ಕ್ಲಾಸಿಫೈ ಮಾಡ್ತೇವೆ: ಫಿಕ್ಸ್ಡ್ ಅಸೆಟ್ ಮತ್ತು ಕರೆಂಟ್ ಅಸೆಟ್ಸ್ಗಳು, ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿಗಳು. ಇನ್ನೊಂದು ಶಬ್ದವನ್ನು ನಾನು ಹೇಳಿದ್ದೇನೆ, ದಿ ಲಯಬಿಲಿಟೀಸ್ ಆಫ್ ದಿ ಬಿಸ್ನೆಸ್. ಲಯಬಿಲಿಟೀಸ್ ಆರ್ ದಿ ಆಬ್ಲಿಗೇಷನ್ಸ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಬಿಸ್ನೆಸ್ ಟುವರ್ಡ್ಸ್ ಔಟ್ಸೈಡರ್ಸ್, ಟುವರ್ಡ್ಸ್ ಅದರ್ಸ್. ಆಬ್ಲಿಗೇಷನ್ಸ್, ಜವಾಬ್ದಾರಿಗಳು, ಹೊಣೆಗಾರಿಕೆಗಳು. ಒಂದು ಸಂಸ್ಥೆ ಬೇರೆಯವರಿಗೆ ಕೊಡ್ತಕ್ಕಂಥ ಹಣವನ್ನು, ಬೇರೆಯವರ ಮೇಲೆ ಹೊಂದಿರುವಂಥ ಜವಾಬ್ದಾರಿಯನ್ನು ನಾವು ಲಯಬಿಲಿಟೀಸ್ ಅಂತ ಕರಿತೇವೆ. ಅದೇ ರೀತಿ ಇದನ್ನು ಸಹ ಎರಡು ರೀತಿ ಕ್ಲಾಸಿಫಿಕೇಶನ್ ಮಾಡ್ತೇವೆ: ಲಾಂಗ್ ಟರ್ಮ್ ಲಯಬಿಲಿಟಿ, ದೀರ್ಘಾವಧಿ ಮತ್ತು ಅಲ್ಪಾವಧಿ. ಸೊ ಟುಡೇ ಲೆಟ್ ಅಸ್ ಡಿಸ್ಕಸ್ ಅದರ್ ಇಂಪಾರ್ಟೆಂಟ್ ಟರ್ಮ್ಸ್ ಹಿಯರ್, ರೈಟ್. The other important terms which generally we use in accounting, practicing accounting, is capital.
So without capital the business organization cannot be started. Capital means what? Capital means the money which is invested by the proprietor or owner. It is the amount invested by the owner to the business, brought in cash or assets. It can be any kind. If the owner starts the business either in cash or he can start the business with any other resources, maybe in the form of asset. So whatever resources invested by the owner, right, it may be cash or kind, it may be cash or assets, those assets, those valuable things, those amount is called as the capital invested by the owner. The owner has to invest capital. He, suppose a owner cannot, right, start the business all with the amount which he borrows from others, or he cannot start the business by taking all the money. He cannot take loan as a loan from the banks. Therefore some amount he invests into the business. It is the obligation or claim in the assets of the business. When a owner invests money into the business, he has an obligation. It is the obligation or claim in the assets. He can claim his money from the assets of the business, right? It is the obligation on the part of the business to pay that money, or the owner has a claim against the assets of the company, or it is the excess of assets over liabilities. We have discussed earlier the assets and liabilities. If the assets are more than the liabilities, assets are more than the liabilities, liability means actually the amount payable to the outsiders, right? So whatever balance which is left after payment to outsiders will remain the balance to the owner or the proprietor. That will be the capital of the business. ಬಂಡವಾಳ, ಕ್ಯಾಪಿಟಲ್ ಅಂತಂದರೆ ಬಂಡವಾಳ ಅಂತ ಕರಿತೇವೆ. ಯಾವುದೇ ಒಂದು ವ್ಯಾವಹಾರಿಕ ಸಂಸ್ಥೆ ಬಂಡವಾಳ ಇಲ್ಲದೇ ಪ್ರಾರಂಭ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಟ್ಟು ಮೊತ್ತವನ್ನು ಸಾಲವನ್ನಾಗಿ ಇಟ್ಟುಕೊಂಡು ವ್ಯವಹಾರ ಮಾಡಿದರೂ ಸಹ ಅದು ಅಷ್ಟು ಸಮಂಜಸ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿನ ಹಣವನ್ನು ಮಾಲೀಕನಾದವನ್ನು ಹಾಕಲೇಬೇಕಾಗುತ್ತೆ. ಹಾಗಾಗಿ ದ ಮನಿ ಆರ್ ಎನಿ ಅಸೆಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ಟು ದ ಬಿಸ್ನೆಸ್, ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ಟು ದ ಬಿಸ್ನೆಸ್, ಮಾಲೀಕ ವ್ಯವಹಾರಕ್ಕೆ ತೊಡಗಿಸಿರುವಂಥ ಹಣ ಅಥವಾ ಅಸೆಟ್ಗಳನ್ನು ನಾವು ಕ್ಯಾಪಿಟಲ್ ಅಂತ ಕರಿತೇವೆ, ರೈಟ್? The owner invests his money. Therefore here when the owner invests his money, he has to receive money from the business. So from this point of view ನಾವು ಏನು ಮಾಡ್ತೇವೆ ಅಂತಂದರೆ, ಮಾಲೀಕ ಹಣವನ್ನು ಹಾಕಿದಾಗ ಅದು ಬಿಸ್ನೆಸ್ಸಿಗೆ ಹಾಕಿರ್ತಾನೆ, ವ್ಯವಹಾರದಲ್ಲಿ ತೊಡಗಿಸ್ತಾನೆ. ಹಾಗಾಗಿ ನಾವು ವ್ಯವಹಾರವನ್ನು ಪ್ರತ್ಯೇಕ ಅಂತಲೇ ಕನ್ಸಿಡರ್ ಮಾಡ್ತೇವೆ, ವ್ಯವಹಾರವೇ ಬೇರೆ ಅಂತ ಕನ್ಸಿಡರ್ ಮಾಡ್ತೇವೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡೇ ಅಕೌಂಟಿಂಗನ್ನು ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಮಾಲೀಕನ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ಗಳು ವ್ಯವಹಾರದ ಟ್ರಾನ್ಸಾಕ್ಷನ್ಸ್ಗಳೊಂದಿಗೆ ಏನಾಗುತ್ತೆ ಅಂತಂದರೆ ಮಿಕ್ಸ್ ಆಗ್ಬೋದು. ಹಾಗಾಗಿ ವ್ಯವಹಾರದ ಸರಿಯಾದ ಒಂದು ಲೆಕ್ಕಗಳನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ದೇರ್ಫೋರ್ ವೆನ್ ಓನರ್ಸ್ ಸ್ಟಾರ್ಟ್ಸ್ ಮನಿ, he has to assume or think that he invests his money into the business. So whatever money he invests into the business is called as the assets. ಹಾಗಾಗಿ ಮಾಲೀಕ ಹಣವನ್ನು ತೊಡಗಿಸಿದಾಗ ಅವನು ಅದನ್ನು ಪ್ರತ್ಯೇಕ ಅಂತಲೇ ಪರಿಗಣಿಸಬೇಕಾಗುತ್ತೆ. ತಾನು ಒಂದು ವ್ಯವಹಾರದಲ್ಲಿ ತೊಡಗಿಸ್ತೇನೆ ಅಂತಲೇ ಅದನ್ನು ತಿಳಿಯಬೇಕಾಗುತ್ತೆ. ಆ ರೀತಿ ತಿಳ್ಕೊಂಡಾಗ ಮಾತ್ರ ನಾವು ಲೆಕ್ಕಗಳನ್ನು, ವ್ಯವಹಾರದ ಲೆಕ್ಕವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಮಾಲೀಕನ ವೈಯಕ್ತಿಕ ವ್ಯವಹಾರಗಳು ಮತ್ತು ವ್ಯವಹಾರದ ಚಟುವಟಿಕೆಗಳು ಒಟ್ಟು ಏನಾಗುತ್ತೆ ಅಂತಂದರೆ ಮಿಕ್ಸ್ ಆಗಿ ವ್ಯವಹಾರದ ಸರಿಯಾದ ಲೆಕ್ಕಗಳು ಬರೋದಿಲ್ಲ, ಸರಿಯಾದ ಲೆಕ್ಕಪತ್ರಗಳನ್ನು ಇಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಮಾಲೀಕನ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ಗಳೇ ಬೇರೆ, ವ್ಯವಹಾರದ ಲೆಕ್ಕಗಳೇ ಬೇರೆ. ಹಾಗಾಗಿ ವಾಟ್ ಎವರ್ ಮನಿ ಹಿ ಇನ್ವೆಸ್ಟಸ್, ಅವನು ಏನು ಹಣವನ್ನು ವ್ಯವಹಾರಕ್ಕೆ ತೊಡಗಿಸ್ತಾನೋ ಅದನ್ನು ಕ್ಯಾಪಿಟಲ್, ಸ್ವಂತ ಹಣವನ್ನು ಬಂಡವಾಳ ಅಂತ. ಇಟ್ ಈಸ್ ದ ಅಬ್ಲಿಗೇಷನ್ ಆರ್ ಕ್ಲೇಮ್ ಇನ್ ದಿ ಅಸೆಟ್ಸ್. ವ್ಯವಹಾರದ ಆಸ್ತಿಗಳಿಂದ ಅವನು ಆಸ್ತಿಗಳಲ್ಲಿನ ಅವನ ಪಾಲು, ಕ್ಲೇಮ್ ಅಗೇನ್ಸ್ಟ್ ದಿ ಅಸೆಟ್ಸ್. ಮಾಲೀಕನಿಗೆ ವ್ಯವಹಾರದ ಆಸ್ತಿಗಳಿಂದ ಏನು ಪಾಲು ಬರಬೇಕೋ ದಟ್ ಈಸ್ ದ ಕ್ಯಾಪಿಟಲ್, ಆರ್ ಇಟ್ ಈಸ್ ದ ಎಕ್ಸೆಸ್ ಆಫ್ ಅಸೆಟ್ಸ್ ಓವರ್ ಲಯಬಿಲಿಟೀಸ್. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಎಕ್ಸೆಸ್ ಆಫ್ ಅಸೆಟ್ಸ್ ಓವರ್ ಲಯಬಿಲಿಟೀಸ್.
ವ್ಯವಹಾರದ ಜವಾಬ್ದಾರಿಗಳಿಗಿಂತ, ಜವಾಬ್ದಾರಿ ಅಂದರೆ ಇಲ್ಲಿ ಮುಖ್ಯವಾಗಿ ಜವಾಬ್ದಾರಿ ಅಂತಂದರೆ ಲಯಬಿಲಿಟೀಸ್ ಅಂತಂದರೆ ಔಟ್ಸೈಡರ್ಸ್ಗಳಿಗೆ, ಮೂರನೇ ವ್ಯಕ್ತಿಗಳಿಗೆ ಕೊಡುವಂಥ ಹಣ, ರೈಟ್. ವ್ಯವಹಾರದ ಆಸ್ತಿಗಳು ಮೂರನೇ ವ್ಯಕ್ತಿಗಳಿಗೆ ಕೊಡುವ ಹಣಕ್ಕಿಂತ ಹೆಚ್ಚಿಗೆ ಇದ್ದಾಗ ಆ ಹೆಚ್ಚಿಗೆ ಮೊತ್ತವನ್ನು ಏನು ಹೇಳ್ತೇವೆ ನಾವು, ಕ್ಯಾಪಿಟಲ್, ರೈಟ್. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ವಿತ್ ಅನ್ ಎಕ್ಸಾಂಪಲ್ ಲೇಟರ್. ನೌ ದಟ್ ಈಸ್ ವಾಟ್ ದ ಕ್ಯಾಪಿಟಲ್ ವಿಚ್ ದ ಓನರ್ ಇನ್ವೆಸ್ಟ್ಸ್ ಇನ್ ಟು ದ ಬಿಸ್ನೆಸ್. ಇದು ಬಂಡವಾಳ ವ್ಯಾವಹಾರಿಕ ಸಂಸ್ಥೆಯಲ್ಲಿ ಮಾಲೀಕ ತೊಡಗಿಸುವಂಥದ್ದು. Another important term which commonly used in accounting is debtors. Debtors are the persons or other entity who owe money to the business for buying goods or services on credit. Debtors are the persons who owe money to the business, or it is the amount which the business has to receive from others for selling goods or services on credit basis, isn't it? Or the total amount standing, it is the total amount standing against such persons or the entity on the closing date is called as sundry debtors, right? You can write down these words. Debtors are the amount, or debtors are the persons who owe money to the business, or entities who owe money to the business. ಡೆಟಾರ್ಸ್ ಅಂತಂದರೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಸ್ಥೆ, ಎಂಟಿಟೀಸ್, ವ್ಯಾವಹಾರಿಕ ಸಂಸ್ಥೆಗೆ ಹಣವನ್ನು ಏನು ಬಾಕಿ ಇಟ್ಟಿರ್ತಾರೆ ಅಥವಾ ವ್ಯಾವಹಾರಿಕ ಸಂಸ್ಥೆಗೆ ಕೊಡಬಹುದಾದಂಥ ಹಣವನ್ನು, ಕೊಡಬೇಕಾಗಿರುವಂಥ ಹಣವನ್ನು ನಾವು ಡೆಟಾರ್ಸ್ ಅಂತ ಕರಿತೇವೆ, ರೈಟ್. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎ a businessman who sold goods on credit basis to Mr. B, right, worth rupees 10,000. A ಅಂತ ಹೇಳುವಂಥ ವ್ಯಕ್ತಿ, A is a businessman, it is a ABC Traders, A is the owner. ABC Traders, name of the entity, right, A is the owner who sold goods, right, worth rupees 10,000 to be on credit. It's a credit transaction. Credit means what? Credit means B has not paid money immediately. It is a credit transaction. So B has to pay 10,000 to Mr. A or ABC Traders, right? Name of the business is ABC Traders. A is the owner. So B has to pay rupees 10,000 to ABC Traders, right? So B is the debtor of A here, or ABC Traders. You can take it as ABC Traders. B is the debtor of ABC Traders. B is the person who has to pay money to ABC Traders. Therefore B is called as debtor. ಈಗ ಡೆಟಾರ್ ಅಂತಂದರೆ ಯಾವ ವ್ಯಕ್ತಿ ಅಥವಾ ಯಾವ ಸಂಸ್ಥೆ ಸರಕುಗಳನ್ನು ಕ್ರೆಡಿಟ್ ಮೂಲಕ, ಸಾಲದ ಮೂಲಕ ಖರೀದಿ ಮಾಡಿರೋದಕ್ಕಾಗಿ ಸಂಸ್ಥೆಗೆ, ವ್ಯಾವಹಾರಿಕ ಸಂಸ್ಥೆಗೆ ಕೊಡಬೇಕಾಗಿರುವಂಥ ಹಣವನ್ನು ಡೆಟಾರ್ಸ್ ಅಂತ ಕರಿತೇವೆ, ರೈಟ್. ಯಾರು ಒಂದು ವ್ಯಾವಹಾರಿಕ ಸಂಸ್ಥೆಯಿಂದ ಸರಕುಗಳನ್ನು ಖರೀದಿ ಮಾಡಿದಾರೋ, ಅಥವಾ ಒಂದು ವ್ಯಾವಹಾರಿಕ ಸಂಸ್ಥೆ ಯಾರಿಗೆ ವಸ್ತುಗಳನ್ನು ಮಾರಾಟ ಮಾಡಿದೆಯೋ, ಕ್ರೆಡಿಟ್ ಮೂಲಕ, ಸಾಲದ ಮೂಲಕ ಮಾರಾಟ ಮಾಡಿದೆಯೋ, ಅವರಿಂದ ಸಂಸ್ಥೆಗೆ ಬರಬೇಕಾಗಿರುವಂಥ ಹಣ ಏನಿದೆ, ದಟ್ ಈಸ್ ಡೆಟಾರ್ಸ್. ನೀವು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ABC ಟ್ರೇಡರ್ಸ್ ಒಂದು ಸಂಸ್ಥೆ ಬಿ ಅಂತ ಹೇಳುವಂಥ ವ್ಯಕ್ತಿಗೆ 10,000 ರೂಪಾಯಿನ ವಸ್ತುಗಳನ್ನು ಮಾರಾಟ ಮಾಡಿದೆ, ಕ್ರೆಡಿಟ್ ಮೂಲಕ ಮಾರಾಟ ಮಾಡಿದೆ. ಹೇಗೆ? ಕ್ರೆಡಿಟ್ ಅಂದ್ರೇನು? ಸಾಲದ ವ್ಯವಹಾರ. ಕ್ರೆಡಿಟ್ ಅಂದ್ರೇನು? ಸಾಲ. ಅಂದರೆ ಬಿ ಹ್ಯಾಸ್ ನಾಟ್ ಪೇಯ್ಡ್ 10,000 rupees ಇಮಿಡಿಯೇಟ್ಲಿ. ಬಿ ಏನು ಮಾಡಲಿಲ್ಲ? 10,000 ರೂಪಾಯಿನ ತಕ್ಷಣವಾಗಿ ಪಾವತಿ ಮಾಡಿಲ್ಲ. ಬಿ ಹ್ಯಾಸ್ ನಾಟ್ ಪೇಯ್ಡ್ 10,000 rupees. ಬಿ ಹ್ಯಾಸ್ ಟು ಪೇ 10,000 rupees ಟು ABC Traders. ಸೊ ಬಿ is called as the debtor of ABC Traders. B is called as the debtor of ABC Traders because B has to pay 10,000 rupees. B ಅನ್ನು ನಾವು ABC ಟ್ರೇಡರ್ನ ಡೆಟಾರ್ಸ್ ಅಂತ ಕರಿತೇವೆ. ಅಂದರೆ
ಯಾವುದೇ ವ್ಯಾವಹಾರಿಕ ಸಂಸ್ಥೆ ರೈಟ್ ಸರಕುಗಳನ್ನು ಬೇರೆಯವರಿಗೆ ಸಾಲವಾಗಿ ಮಾರಾಟ ಮಾಡಿದಾಗ ಆ ಬೇರೆಯವರು ಏನು ಹಣವನ್ನು ವ್ಯಾವಹಾರಿಕ ಸಂಸ್ಥೆಗೆ ಕೊಡಬೇಕೋ ಅವರನ್ನು ಡೆಟಾರ್ಸ್ ಅಂತ ಕರಿತೇವೆ. ಇಲ್ಲಿ ಬಿಯನ್ನು ನಾವೇನು ಹೇಳ್ತೇವೆ, ಡೆಟಾರ್ಸ್ ಅಂತ ಕರಿತೇವೆ. ಇಟ್ ಈಸ್ ದ ಪರ್ಸನ್ಸ್ ಆರ್ ಎಂಟಿಟಿ who owe money to the business for buying goods or services on credit. This is very important. For buying goods or services, ವಸ್ತುಗಳನ್ನು ಒಂದು ಸಂಸ್ಥೆಯಿಂದ ಸಾಲದ ಮೂಲಕ ಖರೀದಿ ಮಾಡಿದಾಗ ಆ ಸಂಸ್ಥೆಗೆ ಆ ವ್ಯಕ್ತಿ ಕೊಡುವಂಥ ಹಣವನ್ನು ಡೆಟಾರ್ಸ್. ಈಗ ಬಿ 10,000 ರೂಪಾಯಿಯನ್ನು ABC ಟ್ರೇಡರಿಗೆ ಕೊಡಬೇಕು. ಹಾಗಾಗಿ ಬಿ ABC ಟ್ರೇಡರ್ನ ಡೆಟಾರ್ಸ್ ಆಗ್ತಾನೆ. ಈ ರೀತಿ ಹಲವಾರು ಇರ್ತಾರೆ. ಬಿ ಇರ್ಬೋದು, ಸಿ ಇರ್ಬೋದು, ಡಿ ಇರ್ಬೋದು, ಅಥವಾ ಯಾವುದೇ ವ್ಯಕ್ತಿ ಇರ್ಬೋದು ಬಿ. ಸೊ ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಕೊನೆಯಲ್ಲಿ ದಿ ರೈಟ್ ಟೋಟಲ್ ಅಮೌಂಟ್ ಸ್ಟ್ಯಾಂಡಿಂಗ್ ಅಗೇನೆಸ್ಟ್ ಸಚ್ ಪರ್ಸನ್ಸ್ ಆರ್ ಎಂಟಿಟಿ ಎಟ್ ದ ಎಂಡ್ ಆಫ್ ದಿ ಇಯರ್, ಟೋಟಲ್ ಅಮೌಂಟ್ ವಾಟ್ ಎವರ್ ಅಮೌಂಟ್ ರಿಸೀವೇಬಲ್ ಫ್ರಾಮ್ ಅದರ್ಸ್ by the business for selling goods or services on credit, the total amount standing is called as sundry debtors. Right? ಏನಾಯ್ತಿಲ್ಲಿ ಇದೇ ರೀತಿ ಬಿನಿಗೆ ABC ಟ್ರೇಡರ್ಸು ವಸ್ತುಗಳನ್ನು ಸಾಲದ ಮೂಲಕ ಮಾರಾಟ ಮಾಡಿದ ಹಾಗೆ ಬೇರೆ ವ್ಯಕ್ತಿಗಳಿಗೂ ಮಾರಾಟ ಮಾಡಿರ್ತಾರೆ. ಸಿಗೆ ಮಾರಾಟ ಮಾಡಿರ್ಬೋದು, ಎಕ್ಸ್ಗೆ ಮಾರಾಟ ಮಾಡಿರ್ಬೋದು, ವೈಗೆ ಮಾರಾಟ ಮಾಡಿರ್ಬೋದು, ಝಡ್ಗೆ ಮಾರಾಟ ಮಾಡಿರ್ಬೋದು. ಅನೇಕ ವ್ಯಕ್ತಿಗಳಿಗೆ ಈ ರೀತಿ ಸಾಲದ ಮೂಲಕ ಮಾರಾಟ ಮಾಡಿರ್ತಾರೆ. ಆ ಅನೇಕ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವ ಒಟ್ಟು ಮೊತ್ತ ಎಲ್ಲ ವ್ಯಕ್ತಿಗಳು ಡೆಟಾರ್ಸೇ. ಬಿಗೆ ಮಾರಾಟ ಮಾಡಿದರೆ ಬಿ ಇಸ್ ದ ಡೆಟಾರ್, ಸಿಗೆ ಮಾರಾಟ ಮಾಡಿದರೆ ಸಿ ಡೆಟಾರ್, ಎಕ್ಸ್ಗೆ ಮಾರಾಟ ಮಾಡಿದರೆ ಎಕ್ಸ್ ಇಸ್ ದ ಡೆಟಾರ್, ವೈಗೆ ಮಾರಾಟ ಮಾಡಿದರೆ ವೈ ಇಸ್ ದ ಡೆಟಾರ್. ಆಲ್ ದೀಸ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಡೆಟಾರ್ಸ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ದಿ ಟೋಟಲ್ ಅಮೌಂಟ್ ಸ್ಟ್ಯಾಂಡಿಂಗ್ ಎಟ್ ದ ಎಂಡ್ ಆಫ್ ದಿ ಇಯರ್ ಈಸ್ ಕಾಲ್ಡ್ ಆಸ್ ಸನ್ಡ್ರಿ ಡೆಟಾರ್ಸ್. ಒಟ್ಟು ಮೊತ್ತ ಎಲ್ಲ ವ್ಯಕ್ತಿಗಳಿಂದ ಸಂಸ್ಥೆಗೆ ಬರಬೇಕಾಗಿರುವಂಥ ಒಟ್ಟು ಮೊತ್ತವನ್ನು ಹೇಳ್ತೀವಿ ನಾವು ಸನ್ಡ್ರಿ ಡೆಟಾರ್ಸ್. ಹಾಗಾಗಿ ಇಲ್ಲಿ ಅತಿ ಮುಖ್ಯವಾದ ಅಂಶ ನಾವು ಪರಿಗಣಿಸಬೇಕಾಗಿರೋದು ಏನಂತಂದರೆ, ಯಾವುದೇ ಒಂದು ವ್ಯಾವಹಾರಿಕ ಸಂಸ್ಥೆ ಸರಕುಗಳನ್ನು ಅಥವಾ ಸೇವೆಗಳನ್ನು ಬೇರೆಯವರಿಗೆ, ಮೂರನೇ ವ್ಯಕ್ತಿಗಳಿಗೆ ಸಾಲಕ್ಕಾಗಿ ಮಾರಾಟ ಮಾಡಿದಾಗ ಅವರಿಂದ ಸಂಸ್ಥೆಗೆ ಬರಬೇಕಾಗಿರುವ ಹಣ ಏನಿದೆ ದಟ್ ಈಸ್ ಡೆಟಾರ್ಸ್. ಅವರನ್ನು ಸಂಸ್ಥೆಯ ಡೆಟಾರ್ಸ್ ಅಂತ ಕರಿತೇವೆ. ರೈಟ್? ಹಾಗಾಗಿ ಇಲ್ಲಿ ಸರಕುಗಳನ್ನು ಸೇವೆಗಳನ್ನು ಮಾರಾಟ ಮಾಡಿರೋದಕ್ಕೆ, ಸಾಲಕ್ಕಾಗಿ ಮಾರಾಟ ಮಾಡಿರೋದಕ್ಕೆ ಬರಬೇಕಾಗಿರುವಂಥ ಹಣ, ದ ಗೂಡ್ಸ್ ಆರ್ ಸರ್ವಿಸಸ್ ಸೋಲ್ಡ್ ಆನ್ ಕ್ರೆಡಿಟ್ ಬೇಸಿಸ್. ಗೂಡ್ಸ್ ಅಂತಂದರೆ ಗೂಡ್ಸ್ ಆರ್ ಸರ್ವಿಸಸ್, ಇದ್ರ ಬಗ್ಗೆ ಸಹ ಸ್ವಲ್ಪ ವಿವರಣೆ ಅವಶ್ಯಕವಾಗ್ತವೆ. ಗೂಡ್ಸ್, ದ ಬಿಸ್ನೆಸ್ ಆರ್ಗನೈಸೇಷನ್ ಡೀಲ್ಸ್ ವಿತ್ ಗೂಡ್ಸ್ ಆರ್ ಸರ್ವಿಸಸ್, ದಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಲೇಟರ್. ಅದನ್ನು ನಾನು ಮುಂದೆ ಒಂದು ಶಬ್ದದಲ್ಲಿ ಹೇಳ್ತೇನೆ. ಅದನ್ನು ಗೂಡ್ಸ್ ಮೀನ್ಸ್ ದ ಥಿಂಗ್ ವಿತ್ ವಿಚ್ ದ ಬಿಸ್ನೆಸ್ ಡೀಲ್ಸ್ ವಿತ್. ಯಾವ ವಸ್ತುಗಳನ್ನು, ಸರಕುಗಳೊಂದಿಗೆ ಅದು ವ್ಯವಹಾರ ಮಾಡ್ತಿದೆ ಅದನ್ನು ಗೂಡ್ಸ್ ಅಂತ ಕರಿತೇವೆ. ರೈಟ್? ಆ್ಯಂಡ್ ದ ಸರ್ವಿಸಸ್ ಆರ್ ಆಲ್ಸೋ ದ ಆ್ಯಕ್ಷನ್ಸ್ ಆಫ್ ದಿ ಪರ್ಸನ್ ರೆಂಡರ್ಡ್ ಟು ಅದರ್ಸ್. ರೈಟ್? ಬಿಸ್ನೆಸ್ ಡೀಲ್ಸ್ ವಿತ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸರ್ವಿಸಸ್ ಅಂತಂದರೆ ಒಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂಥ ಸೇವೆ ಅಂತ ಕರಿತೇವೆ ನಾವು. ಗೂಡ್ಸ್ ಆರ್ ಟ್ಯಾಂಜಿಬಲ್ ಥಿಂಗ್ಸ್, ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್. ಉದಾಹರಣೆಗೆ ಮೆಡಿಸಿನ್ಸು ಗೂಡ್ಸ್ ಆದರೆ ಮೆಡಿಸಿನ್ ಮಾರಾಟ ಮಾಡುವವನು ಮೆಡಿಸಿನ್ನ ವ್ಯಾಪಾರಿ ಮೆಡಿಸಿನ್ಸ್ಗಳನ್ನು ಮಾರಾಟ ಮಾಡ್ತಾನೆ. ಕಿರಾಣಿ ವ್ಯಾಪಾರಿ ಕಿರಾಣಿಯನ್ನು ಮಾರಾಟ ಮಾಡ್ತಾನೆ. ರೈಟ್? ಫರ್ನಿಚರನ್ನು ಮಾರಾಟ ಮಾಡುವವನು ಫರ್ನಿಚರ್ ಇಸ್ ಎ ಗೂಡ್ಸ್. ರೈಟ್? ಆಮೇಲೆ ಅದರ್ ವೇರಿಯಸ್ ಥಿಂಗ್ಸ್ ವಿತ್ ವಿಚ್ ದ ಬಿಸ್ನೆಸ್ ಡೀಲ್ಸ್ ವಿತ್. ಯಾವ ವಸ್ತುಗಳನ್ನು ಒಂದು ವ್ಯಾವಹಾರಿಕ ಸಂಸ್ಥೆ ಖರೀದಿ ಮತ್ತು ಮಾರಾಟ ಮಾಡುತ್ತೋ ದಟ್ ಈಸ್ ಗೂಡ್ಸ್. ರೈಟ್? ಕಿರಾಣಿ ವ್ಯಾಪಾರಿ ಕಿರಾಣಿ ವಸ್ತುಗಳನ್ನು ಮಾರಾಟ ಮಾಡ್ತಾನೆ. ಮೆಡಿಕಲ್ ಸ್ಟೋರ್ನವನು ಮೆಡಿಸಿನ್ಸ್ಗಳನ್ನು ಖರೀದಿ ಮಾರಾಟ ಮಾಡ್ತಾನೆ. ಫರ್ನಿಚರ್ ಅಂಗಡಿಯವನು ಫರ್ನಿಚರ್ಗಳನ್ನು ಖರೀದಿ ಮಾರಾಟ ಮಾಡ್ತಾನೆ. ಬಟ್ಟೆ ಅಂಗಡಿಯವನು ಬಟ್ಟೆಗಳು. ಸೊ ಆಲ್ ದೀಸ್ ಆರ್ ಗೂಡ್ಸ್. ಆ್ಯಂಡ್ ಸರ್ವಿಸಸ್ ಅಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಡುವಂಥ ಸೇವೆ. ಫಾರ್ ಎಕ್ಸಾಂಪಲ್ ಹೇರ್ ಕಟಿಂಗ್ ಈಸ್ ಎ ಸರ್ವಿಸ್ ಪ್ರೊವೈಡೆಡ್ ಬೈ ಒನ್ ಪರ್ಸನ್ ಟು ಅದರ್. ಕಾರ್ ರಿಪೇರಿಂಗ್ ವರ್ಕ್ ಈಸ್ ಎ ಸರ್ವಿಸ್. ಹೇರ್ ಕಟ್ಟಿಂಗ್ ಒಂದು ಸರ್ವಿಸು, ರಿಪೇರ್ ಒಂದು ಸರ್ವಿಸು. ಡಾಕ್ಟರ್ಸ್ ಸೇವೆಯನ್ನು ಕೊಡ್ತಾರೆ ಇನ್ನೊಬ್ಬರಿಗೆ, ಲಾಯರ್ಸ್ಗಳ ಸೇವೆಯನ್ನು ಕೊಡ್ತಾರೆ. ಈ ರೀತಿ
ಸರಕು ಸೇವೆಗಳ ವ್ಯವಹಾರ ನಡೀತವೆ. ದೇರ್ಫೋರ್ ಡೆಟಾರ್ಸ್ ಅಂತಂದರೆ ವಸ್ತುಗಳನ್ನು ಅಥವಾ ಸರ್ವಿಸ್ ಸೇವೆಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಸಾಲಕ್ಕಾಗಿ ಮಾರಾಟ ಮಾಡಿದಾಗ ಆ ವ್ಯಕ್ತಿಯಿಂದ ವ್ಯಾವಹಾರಿಕ ಸಂಸ್ಥೆಗೆ ಬರಬೇಕಾಗಿರೋ ಹಣ. ಸಿಮಿಲರ್ಲಿ another important word here, it is creditors. It is quite reverse to debtors. Creditors are the persons or entity to whom business owes money for providing goods or services on credit. Right? Creditors are the persons or the entity to whom business owes money. Right? Sometimes business purchases goods and services on credit basis from persons or entities or other organizations, right, to whom business has to pay money. Those persons to whom business has to pay money for purchasing goods or services on credit basis are called as creditors. Right? It is also called as, right, the total amount standing on the closing date is called as sundry creditors. ಡೆಟಾರ್ಸ್ನ ಹಾಗೆ, ರೈಟ್, ಡೆಟಾರ್ಸ್ನ ಹಾಗೆ ಕ್ರೆಡಿಟಾರ್ಸ್ಗಳು ಸಹ. ಕ್ರೆಡಿಟಾರ್ಸ್ ಅಂದರೆ ಯಾರು? ಕ್ರೆಡಿಟಾರ್ಸ್ ಅಂತಂದರೆ ಅವರನ್ನು ಋಣಿಗಳು ಅಂತ ಕರಿಬೋದು. ಇಲ್ಲಿ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಸ್ಥೆ, ಎಂಟಿಟಿ, ಅವರಿಗೆ ಒಂದು ವ್ಯಾವಹಾರಿಕ ಸಂಸ್ಥೆ ತಾನು ಸಾಲವಾಗಿ ಖರೀದಿ ಮಾಡಿರುವಂಥ ಹಣವನ್ನು, ಸಂಸ್ಥೆಯಿಂದ ಅವರಿಗೆ ಕೊಡಬೇಕಾಗಿರೋ ಹಣವನ್ನು, ರೈಟ್, ಒಂದು ವ್ಯಾವಹಾರಿಕ ಸಂಸ್ಥೆ ಸಾಲವಾಗಿ ಬೇರೆ ವ್ಯಕ್ತಿಗಳಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಸರಕುಗಳನ್ನು ಖರೀದಿ ಮಾಡಿದರೆ ಅವರಿಗೆ ಕೊಡಬೇಕಾಗಿರೋ ಹಣ ಅಥವಾ ಅವರನ್ನು ಕ್ರೆಡಿಟಾರ್ಸ್ಗಳು ಅಂತ ಕರೆಯಲಾಗ್ತವೆ. ರೈಟ್? ಹಾಗಾಗಿ ಇಲ್ಲಿ ಇದೇ ಎಕ್ಸಾಂಪಲ್ಸನ್ನು ನಿಮಗೆ ಕೊಡೋದಾದರೆ, ಕ್ರೆಡಿಟಾರ್ಸ್ ಮೀನ್ಸ್, ಸೇ ಫಾರ್ ಎಕ್ಸಾಂಪಲ್, ABC Traders, a business organization, purchases goods from C on credit basis for ₹5,000. Right? ABC Traders purchases goods from C worth ₹5,000 on credit. Right? C is the creditor of ABC Traders. C is called as the creditor of ABC Traders. C ಅನ್ನು ABC ಟ್ರೇಡರ್ನ ಕ್ರೆಡಿಟರ್. ಅದೇ ಇಲ್ಲಿ ABC ಟ್ರೇಡರ್ ಅಂದರೆ ಒಂದು ವ್ಯಾವಹಾರಿಕ ಸಂಸ್ಥೆ ಸಿನಿಂದ ₹5,000 ವಸ್ತುಗಳನ್ನು ಖರೀದಿ ಮಾಡ್ತದೆ, ಪರ್ಚೇಸ್ ಮಾಡುತ್ತೆ. ₹5,000 ವಸ್ತುಗಳನ್ನು, ₹5,000 ಗೂಡ್ಸನ್ನು ಖರೀದಿ ಮಾಡುತ್ತೆ. ರೈಟ್? ಹಾಗಾಗಿ ಯಾವ ಸಾಲದ ಮೂಲಕ, ಕ್ರೆಡಿಟ್ ಬೇಸಿಸ್, ತಕ್ಷಣವಾಗಿ ಹಣ ಕೊಟ್ಟಿಲ್ಲ, ABC ಟ್ರೇಡರ್ಸು ಸಿನಿಗೆ ಹಣದ ಪಾವತಿ ಮಾಡಿಲ್ಲ, ಹಾಗಾಗಿ ಇಟ್ಸ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಹಾಗಾಗಿ ಇಲ್ಲಿ ABC ಟ್ರೇಡರ್ಸ್ ಸಿನಿಗೆ ₹5,000 ಪಾವತಿ ಮಾಡಬೇಕು, ಕೊಟ್ಟಿಲ್ಲ ಇನ್ನು. ದೇ ಹ್ಯಾವ್ ಟು ಪೇ ₹5,000 ಟು ಸಿ. ಎ ಬಿಸ್ನೆಸ್ ಆರ್ ಎ ಬಿಸ್ನೆಸ್ ಆರ್ಗನೈಸೇಷನ್ ಹ್ಯಾಸ್ ಟು ಪೇ ₹5,000 ಟು ಮಿಸ್ಟರ್ ಸಿ. ABC ವ್ಯಾವಹಾರಿಕ ಸಂಸ್ಥೆ ₹5,000 ಸಿನಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ABC ವ್ಯಾವಹಾರಿಕ ಸಂಸ್ಥೆಯ ದೃಷ್ಟಿಯಲ್ಲಿ ಸಿನನ್ನು ಕ್ರೆಡಿಟಾರ್ ಅಂತ ಕರಿತೇವೆ, ಯಾಕಂದರೆ ಸಿನಿಗೆ ಹಣವನ್ನು ಪಾವತಿ ಮಾಡಬೇಕು. ಹಾಗಾಗಿ ಸಿ ಇಸ್ ದ ಕ್ರೆಡಿಟಾರ್ ಆಫ್ ABC ಟ್ರೇಡರ್ಸ್. ಸಿಯನ್ನು ಏನು ಕರಿತೇವೆ ನಾವು? ಕ್ರೆಡಿಟಾರ್ ಅಂತ ಕರಿತೇವೆ. ಹಾಗಾಗಿ ಈ ರೀತಿಯ ಹಲವಾರು ವ್ಯಕ್ತಿಗಳೊಂದಿಗೆ ABC ಟ್ರೇಡರ್ಸು ಏನು ಮಾಡುತ್ತೆ? ವಸ್ತುಗಳನ್ನು ಖರೀದಿ ಮಾಡ್ತವೆ. ಹಾಗಾಗಿ ಆ ಎಲ್ಲ ವ್ಯಕ್ತಿಗಳಿಗೆ ABC ಟ್ರೇಡರ್ಸ್ ಮೇ ಪರ್ಚೇಸ್ ಗೂಡ್ಸ್ ಆರ್ ಸರ್ವಿಸಸ್, ಇಟ್ ಮೇ ಬಿ ಸರ್ವಿಸಸ್ ಆನ್ ಕ್ರೆಡಿಟ್ ಬೇಸಿಸ್ ಫ್ರಮ್ ಅದರ್ಸ್ ಆಲ್ಸೋ, ನಾಟ್ ಓನ್ಲಿ ಸಿ, it may purchase goods on credit basis from X, Y, Z or any other persons during the year. For all those people, for all those persons, ABC trader has to pay, right, money,
and all those persons, that means total amount standing at the end of the year to all those persons or entity is called as sundry creditors. ಹಾಗಾಗಿ ಯಾರೆಲ್ಲ ವ್ಯಕ್ತಿಗಳೊಂದಿಗೆ ಅಥವಾ ಯಾರೆಲ್ಲ ವ್ಯಕ್ತಿಗಳಿಂದ ಒಂದು ವ್ಯಾವಹಾರಿಕ ಸಂಸ್ಥೆ ವಸ್ತುಗಳನ್ನು ಸಾಲವಾಗಿ ಖರೀದಿ ಮಾಡಿದೆಯೋ ಅವರೆಲ್ಲವರಿಗೂ ಒಟ್ಟಾರೆಯಾಗಿ ವರ್ಷದ ಕೊನೆಯಲ್ಲಿ ಕೊಡಬೇಕಾಗಿರುವಂಥ ಹಣ ಟೋಟಲ್ ಅಮೌಂಟನ್ನು ಏನು ಹೇಳ್ತೀವಿ ನಾವು ಸನ್ಡ್ರಿ ಕ್ರೆಡಿಟಾರ್ಸ್ ಅಂತ ಕರಿತೇವೆ. ರೈಟ್, ಇಟ್ ಈಸ್ ಸನ್ಡ್ರಿ ಕ್ರೆಡಿಟಾರ್ ಇಸ್ ದಿ, in simple words, it is the money which the business has to give or has to pay to others, other persons or other organizations for purchasing goods or services on credit basis. Right? ಒಂದು ವ್ಯಾವಹಾರಿಕ ಸಂಸ್ಥೆ ಮೂರನೇ ವ್ಯಕ್ತಿಗಳಿಗೆ ಪಾವತಿ ಮಾಡುವಂಥ ಹಣ, ಮೂರನೇ ವ್ಯಕ್ತಿಗಳಿಗೆ ಅಂದರೆ ತಾನು ಸರಕು ಸೇವೆಗಳನ್ನು ಖರೀದಿ ಮಾಡಿರೋದಕ್ಕಾಗಿ ಮೂರನೇ ವ್ಯಕ್ತಿಗಳಿಗೆ ಪಾವತಿಸುವಂಥ ಹಣವನ್ನು ಕ್ರೆಡಿಟಾರ್ಸ್ ಅಂತ ಕರೆಯಲಾಗ್ತವೆ. ಸೊ ವಿ ವಿಲ್ ಡಿಸ್ಕಸ್ ಅದರ್ ಇಂಪಾರ್ಟೆಂಟ್ ಟರ್ಮ್ಸ್. once again. But before discussing other important terms, I will explain you with the help of an example how the various items, right? How the various items are created in the business. Various items means a transaction, how it is created, let me explain you how various items are created, how the assets are created, how the liabilities are created, how the what are the transactions, how debtors are created, right? So with the help of an example, let me explain you all these things. ಇದನ್ನು ಈಗಾಗಲೇ ನಾವು ಹಲವಾರು ಅಂಶಗಳನ್ನು ಟರ್ಮ್ಸ್ಗಳನ್ನು ಕಲ್ತಿದ್ದೇವೆ. ಒಂದು ಎಕ್ಸಾಂಪಲ್ಗಳ ಮೂಲಕ ಈ ಎಲ್ಲ ಟರ್ಮ್ಸ್ಗಳು, ಈ ಎಲ್ಲ ಅಸೆಟ್ಸ್ಗಳಿರ್ಬೋದು, ಲಯಬಿಲಿಟೀಸ್ಗಳಿರ್ಬೋದು, ಡೆಟಾರ್ಸ್ ಇರ್ಬೋದು, ಕ್ರೆಡಿಟಾರ್ಸ್ ಇರ್ಬೋದು, ಫಿಕ್ಸ್ಡ್ ಅಸೆಟ್ ಇರ್ಬೋದು, ಆರ್ ಕರೆಂಟ್ ಅಸೆಟ್ಸ್ ಇರ್ಬೋದು, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಲಯಬಿಲಿಟೀಸ್, ಹೌ ಇಟ್ ಈಸ್ ಕ್ರಿಯೇಟೆಡ್ ಇನ್ ದ ಬಿಸ್ನೆಸ್. ವಿತ್ ದ ಹೆಲ್ಪ್ ಆಫ್ ಎನ್ ಎಕ್ಸಾಂಪಲ್, ಲೆಟ್ ಮಿ ಎಕ್ಸ್ಪ್ಲೇನ್ ಯು. ಫಾರ್ ಎಕ್ಸಾಂಪಲ್, ABC Traders started business, right? Mr. A starts a business called as ABC Traders with total rupees 7 lakhs, right? And out of this 7 lakhs, 5 lakh rupee is his own money and 2 lakh rupee is the loan taken from bank. ABC Traders started business with rupees 5 lakhs, 7 lakhs total money, a total investment 7 lakh. In 7 lakh, this 7 lakh consists of, right, 5 lakh his own money, right, and 2 lakh rupees is a loan taken from bank, and right, with this 7 lakh rupees, right, ABC Traders purchases certain assets, like a building is purchased by ABC Traders for rupees 5 lakhs, for rupees 3 lakhs you can take. Building is purchased for rupees 3 lakhs. Furniture purchased for rupees 50,000. Goods purchased for rupees 1 lakh. There are debtors rupees 50,000. And cash balance rupees 2 lakhs at the end. Cash balance is rupees 2 lakhs at the end. ಈಗ ಈ ಒಂದು ಉದಾಹರಣೆಯನ್ನು ನೀವು ನೋಡೋದಾದರೆ, ಈ ಉದಾಹರಣೆಯಲ್ಲಿ ABC ಟ್ರೇಡರ್ಸು ಒಂದು ವ್ಯಾವಹಾರಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾನೆ. ABC Traders ಅಥವಾ ಮಿಸ್ಟರ್ ಎ, ಇನ್ ದ ನೇಮ್ ಆಫ್ ABC Traders,
he starts a business with rupees 7 lakh. With rupees 7 lakh. So ABC Trader is a entity. ABC Trader is called as an entity. And all these money invested into the business, purchasing of assets, fixed and various assets, are the transactions. All these are called as transactions where exchange of money or money's worth takes place. ABC ಟ್ರೇಡರನ್ನು ಎಂಟಿಟಿ ಅಂತ ಕರೆದ್ರೆ ಈ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು, ಈ ಎಲ್ಲ ವ್ಯವಹಾರವನ್ನು ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಎ ಮಾನಿಟರಿ ಟ್ರಾನ್ಸಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಹಿಯರ್, ರೈಟ್. ABC ಟ್ರೇಡರು 7 ಲಕ್ಷ ರೂಪಾಯಿಯಿಂದ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾನೆ. 7 ಲಕ್ಷ ರೂಪಾಯಲ್ಲಿ 5 ಲಕ್ಷ ರೂಪಾಯಿ ಏನು ಓನ್ ಮನಿ. 5 ಲಕ್ಷ ರೂಪಾಯಿ ಏನು ಓನ್ ಮನಿ. ಓನ್ ಮನಿ is called as capital. Own money is called as capital, right? And out of 7 lakh he also right took a loan of rupees 2 lakhs. 2 ಲಕ್ಷ ರೂಪಾಯಿಯನ್ನು ಲೋನನ್ನು ತಗೋತಾನೆ. 2 ಲಕ್ಷ ರೂಪಾಯಿ ಲೋನ್ ಅಂತಂದರೆ ಇಟ್ ಈಸ್ ಎ ಅಮೌಂಟ್ ಪೇಯಬಲ್ ಟು ಔಟ್ಸೈಡರ್. ಇಟ್ ಇಸ್ ಎ ಲಯಬಿಲಿಟಿ, right? Amount payable to outsider, outside liability, right? Outside liability payable to outsider. It is a capital. Amount payable to the owner is called as capital. Both are liabilities, but this amount capital is payable to the insider. Capital ಅನ್ನು ಇನ್ಸೈಡರ್ ಅಂತಂದರೆ ಯಾರಿಗೆ ಕೊಡ್ತಾರೆ? ಮಾಲಕನಿಗೆ ಕೊಡುವಂಥದ್ದು. ಹಾಗಾಗಿ ಅದನ್ನು ಬಂಡವಾಳ ಅಂತ ಕರಿತೇವೆ. ಮೂರನೆಯವರಿಗೆ ಕೊಡುವಂಥದ್ದನ್ನು ಲಯಬಿಲಿಟಿ ಅಂತ ಕರಿತೇವೆ, ರೈಟ್. ಆ್ಯಂಡ್ he purchases building worth rupees 3 lakhs, furniture worth rupees 50,000, goods worth rupees 1 lakh, debtors ಅಂತಂದರೆ ಅಮೌಂಟ್ ರಿಸೀವೇಬಲ್ ಫ್ರಮ್ where to whom goods are sold on credit basis 50,000. there is a balance of cash left rupees 2 lakhs, right? Now this is assets. These are the assets, and among these assets, these two are called as fixed assets, because building and furniture are used in the business for fixed asset means for a longer period of time, more than 1 year. ಇದನ್ನು ನಾವು ಫಿಕ್ಸ್ಡ್ ಅಸೆಟ್ ಅಂತ ಕರಿತೇವೆ. ಯಾಕಂತಂದರೆ ಇದನ್ನು ವ್ಯಾವಹಾರಿಕ ಸಂಸ್ಥೆ ದೀರ್ಘ ಅವಧಿವರೆಗೆ ಉಪಯೋಗ ಮಾಡ್ತದೆ. ದ ಬಿಸ್ನೆಸ್ owns this, the business uses this for longer period of time, more than 1 year. And all these things, these assets means goods are purchased for the purpose of selling. This is stock of goods at the end of the year. It is used within 1 year. And debtors, the amount receivable from others, the amount receivable from other persons or entity for sale of goods, right? It is also receivable within 1 year. And the cash balance is also used in the year. And these assets are called as current assets. These are the fixed assets, and these are the current assets of the business, right? Current assets. And in this 7 lakh rupees, right, ಈಗ ಅಸೆಟ್ಗಳಲ್ಲಿ ದೀರ್ಘ ಅವಧಿಗೆ ಉಪಯೋಗಿಸುವಂಥ ಅಸೆಟನ್ನು ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೇವೆ. ಅಲ್ಪ ಅವಧಿ ಅಂತಂದರೆ 1 ವರ್ಷದ ಅವಧಿಗೆ ಉಪಯೋಗಿಸುವಂಥ ಅಸೆಟ್ಗಳನ್ನು ಕರೆಂಟ್ ಅಸೆಟ್ ಅಂತ ಕರಿತೇವೆ. ಮತ್ತು ಇಲ್ಲಿ ಏನು 7 ಲಕ್ಷ ರೂಪಾಯಲ್ಲಿ 5 ಲಕ್ಷ ರೂಪಾಯಿನೂ ಕ್ಯಾಪಿಟಲ್ ಆಗ್ತದೆ. 2 lakh rupees ಅನ್ನು ಹೇಳ್ತೇವೆ ನಾವು ಲಯಬಿಲಿಟಿ ಅಂತ ಕರಿತೇವೆ. ಆ್ಯಂಡ್ ಇಟ್ ಈಸ್ ಎ ಲೋನ್ ವಿಚ್ ಈಸ್ ಪೇಯಬಲ್ ಮೋರ್ ದ್ಯಾನ್ 1 year. therefore it is called as long term liabilities. It is called as long term liability. ದೀರ್ಘ ಅವಧಿಯವರೆಗೆ ಅಥವಾ ದೀರ್ಘ ಅವಧಿಯವರೆಗೆ ಇರುವಂಥ ದೀರ್ಘ ಅವಧಿಯಲ್ಲಿ ಪಾವತಿಸುವಂಥ ಲಯಬಿಲಿಟೀಸ್. ಲೋನನ್ನು ಏನು ಹಲವಾರು ವರ್ಷಗಳ ನಂತರ ಪಾವತಿ ಮಾಡ್ತಾರೆ. ಹಾಗಾಗಿ ಇದನ್ನು ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕರಿತೇವೆ. ಇಲ್ಲಿ ಇನ್ನೂ ಸಹ ಅನೇಕ ಲಯಬಿಲಿಟಿಗಳು ಬರ್ಬೋದು. ಸಪೋಸ್ ಈ ಟೇಕ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕಿಂದ ಓವರ್ ಡ್ರಾಫ್ಟನ್ನು ಪಡಿಬೋದು. ದಟ್ ಈಸ್ ಗೂಡ್ಸ್ಗಳನ್ನು
ಯಾರಿಗೆ ಕ್ರೆಡಿಟರ್ಗೆ ಸೇಲ್ ಮಾಡ್ಬೋದು, ಕ್ರೆಡಿಟ್ ಮೂಲಕ ಸೇಲ್ ಮಾಡ್ಬೋದು, ಕ್ರೆಡಿಟರ್ಸ್ಗಳು ಬರ್ತಾರೆ ಇಲ್ಲಿ, ರೈಟ್. ಬ್ಯಾಂಕ್ ಓವರ್ ಡ್ರಾಫ್ಟ್, ಕ್ರೆಡಿಟರ್ಸ್, ಆ್ಯಂಡ್ ದಿಸ್ ವಿಲ್ ಬಿ ಕಾಲ್ಡ್ ಆಸ್, ವಾಟ್ ಇಸ್ ಕಾಲ್ಡ್ ಆಸ್, ರೈಟ್, ಶಾರ್ಟ್ ಟರ್ಮ್ ಲಯಬಿಲಿಟೀಸ್, right, it is called as short term liabilities. So it may be, for example, a loan is bank overdraft is taken for rupees 50,000, creditors for rupees for example again 50,000. the total liabilities, then cash balance will be 3 lakhs, right. So total liabilities are 8 lakh rupees. Now total liability consists of, total liability ಅಂತಂದರೆ ಇಲ್ಲಿ ಕ್ಯಾಪಿಟಲ್ಲು, ಲಾಂಗ್ ಟರ್ಮ್ ಲಯಬಿಲಿಟಿ, ಶಾರ್ಟ್ ಟರ್ಮ್ ಲಯಬಿಲಿಟಿ. ಟೋಟಲ್ಲು 7 lakh plus 1 lakh 8 lakh. Total assets must also, right, 3 lakh plus 6 lakh, right, plus this is 7 lakh and 8 lakhs. So ಇಲ್ಲಿ with the help of this example we can understand in a better manner, in a better way, right, how the various right, assets, liabilities, right, and capital are created, and this will, you will going to understand in the right, various concepts of accounting, the equations, accounting equation you will learn in a better manner. And again we will discuss the other important terms here. So let me explain you the various other terms which are commonly used. Right, sales. See, the business organization is started for the purpose of selling, or with the intention of selling goods and services, right, to earn profit. So sale of goods or sale of services are the primary activities of any business organization. Therefore sale means total revenue from goods or services sold or provided to customers. It may be cash or credit. It is the total revenue, right, from the sale of goods or services sold or provided to the customers, persons, on cash basis or credit basis, right. As I told you, sale of goods and services are the primary activity of any business. A business organization exists for dealing in goods or services. I told you, goods are the things with which the business organization deals with, right. Services are the acts of a business, acts of a person, right, to provide, to give services to others. ಇಲ್ಲಿ ಸೇಲ್ಸ್ ಅಥವಾ ಮಾರಾಟ ಅಂತ ಹೇಳುವಂಥದ್ದು ಇನ್ನೊಂದು ಮುಖ್ಯವಾದಂಥ ಶಬ್ದ. ಮಾರಾಟ ಸಾಮಾನ್ಯವಾಗಿ ಎಲ್ಲ ವ್ಯಾವಹಾರಿಕ ಸಂಸ್ಥೆಗಳು ಮುಖ್ಯವಾದಂಥ ಉದ್ದೇಶದಿಂದ ಪ್ರಾರಂಭವಾಗಿರ್ತವೆ. ಸರಕು ಸೇವೆಗಳ ಮಾರಾಟದಿಂದ ಲಾಭವನ್ನು ಗಳಿಸುವಂಥ ಚಟುವಟಿಕೆಯೇ ವ್ಯಾವಹಾರಿಕ ಸಂಸ್ಥೆಯ ಮುಖ್ಯವಾದಂಥ ಉದ್ದೇಶ. ಹಾಗಾಗಿ ಮಾರಾಟ ಹೇಳುವಂಥದ್ದು ವ್ಯಾವಹಾರಿಕ ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ಕಾಮನ್ ಆಗಿ ಉಪಯೋಗಿಸುವಂಥದ್ದು. ಸೊ ಮಾರಾಟ, ಸೇಲ್ ಅಂತಂದರೆ ಟೋಟಲ್ ರೆವೆನ್ಯೂ ಫ್ರಾಮ್ ಗೂಡ್ಸ್ ಆರ್ ಸರ್ವಿಸಸ್ ಸೋಲ್ಡ್. Total revenue from goods or services sold. A business organization existed for the purpose of sale of goods or services. ವ್ಯಾವಹಾರಿಕ ಸಂಸ್ಥೆ ಪ್ರಾರಂಭವಾಗಿರೋದೇ ಸರಕು ಮತ್ತು ಸೇವೆಗಳ ಮಾರಾಟ ಮಾಡೋದಕ್ಕೆ, ಖರೀದಿ ಮತ್ತು ಮಾರಾಟ ಮಾಡಿ ಲಾಭ ಗಳಿಸೋದಕ್ಕೆ. ಹಾಗಾಗಿ ಸರಕುಗಳ ಸೇವೆ ಅಥವಾ ಸರಕು ಅಥವಾ ಸೇವೆಗಳ ಮಾರಾಟ ಪ್ರೈಮರಿ ಆ್ಯಕ್ಟ್ಸ್ ಆಫ್ ಎ ಬಿಸ್ನೆಸ್. ಸರಕು ಮತ್ತು ಸೇವೆಗಳ ಮಾರಾಟ ಏನಾಗಿರ್ತವೆ ಅಂದರೆ ಅದು ವ್ಯಾವಹಾರಿಕ ಸಂಸ್ಥೆಯ ಬಹು ಮುಖ್ಯವಾದಂಥ ಚಟುವಟಿಕೆ. ಹಾಗಾಗಿ ಸೇಲ್ಸ್ ಅಂತಂದರೆ ಟೋಟಲ್ ರೆವೆನ್ಯೂ,
ಒಂದು ವ್ಯಾವಹಾರಿಕ ಸಂಸ್ಥೆ ಸರಕುಗಳ ಮಾರಾಟ ಅಥವಾ ಸೇವೆಗಳ ಮಾರಾಟದಿಂದ ಗಳಿಸಿರುವಂಥ ಒಟ್ಟು ಉತ್ಪನ್ನ, ಸರಕು ಮತ್ತು ಸೇವೆಗಳ ಮಾರಾಟದಿಂದ ಗಳಿಸಿರುವಂಥ ಒಟ್ಟು ಉತ್ಪನ್ನ. ಹಾಗಾಗಿ ಸರಕು ಅಂತಂದರೆ ಏನಿಲ್ಲಿ, ಸರಕು ಈಗಾಗಲೇ ಹೇಳಿದ್ದೇನೆ ನಾನು, ಸರಕು ಅಂತಂದರೆ ಯಾವ ವಸ್ತುಗಳೊಂದಿಗೆ ವ್ಯಾವಹಾರಿಕ ಸಂಸ್ಥೆ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡ್ತದೋ, ಯಾವ ವಸ್ತುಗಳನ್ನು ಡೀಲ್ ಖರೀದಿ ಮತ್ತು ಮಾರಾಟ ಮಾಡೋದಕ್ಕೆ ಅದನ್ನು ಪ್ರಾರಂಭ ಮಾಡಿರ್ತದೋ ಅದನ್ನು ಸರಕು ಅಂತ ಕರಿತೇವೆ. ಸೇವೆ ಅಂತಂದರೆ ದ ಸರ್ವಿಸ್. ಸೇವೆ ಅಂತಂದರೆ ಒಂದು ಸೇವೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೊಡುವಂಥ ಸೇವೆ, ರೈಟ್. ವ್ಯವಹಾರ ಅಂದ್ಕೊಳ್ಳೇ ಇಟ್ ಈಸ್ ರಿಲೇಟೆಡ್ ಟು ಗೂಡ್ಸ್ ಆರ್ ಸರ್ವಿಸಸ್. ದೇರ್ಫೋರ್ ಒಟ್ಟು ಸರಕು ಸೇವೆಗಳ ಮಾರಾಟದಿಂದ ಬಂದಂಥ ಒಟ್ಟು ಉತ್ಪನ್ನ, ಅದು ಇಟ್ ಮೇ ಬಿ ಸೇಲ್ ಆಫ್ ಗೂಡ್ಸ್ ಆನ್ ಕ್ಯಾಶ್ ಬೇಸಿಸ್ ಆರ್ ಇಟ್ ಮೇ ಬಿ ಸೇಲ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆನ್ ಕ್ರೆಡಿಟ್ ಬೇಸಿಸ್. ಅದು ಏನಾಗಿರ್ಬೋದು, ಕ್ಯಾಶ್ ಬೇಸಿಸ್ ಮೇಲೂ ಸಹ ಆಗಿರ್ಬೋದು. ಮಾರಾಟ, ಖರೀದಿ ಮತ್ತು ಮಾರಾಟ ಕ್ಯಾಶ್ ಬೇಸಿಸ್ ಮೇಲೂ ಮಾರಾಟ ಕ್ಯಾಶ್ ಬೇಸಿಸ್ ಮೇಲೂ ಆಗಿರ್ಬೋದು ಅಥವಾ ಕ್ರೆಡಿಟ್ ಮೇಲೂ ಸಹ ಆಗಿರ್ಬೋದು. ಮಾರಾಟ ಯಾವುದೇ ರೀತಿಯಲ್ಲಿ ಆದರೂ ಸಹ ಒಟ್ಟು ಮಾರಾಟ, ರೈಟ್. ಸೇಲ್ ಆಫ್ ಟೋಟಲ್ ರೆವೆನ್ಯೂ ದಟ್ ಈಸ್ ಅರ್ನ್ಡ್ ಬೈ ದ ಬಿಸ್ನೆಸ್, ಅಂದರೆ ಸರಕು ಸೇವೆಗಳ ಮಾರಾಟದಿಂದ ಅರ್ನ್ ಮಾಡಿರುವಂಥ ಒಟ್ಟು ರೆವೆನ್ಯೂವನ್ನು ಹೇಳ್ತೇವೆ ನಾವು ಸೇಲ್ಸ್ ಅಂತ ಕರಿತೇವೆ. ಇಟ್ಸ್ ಇನ್ ಕಾಮನ್ ಟರ್ಮ್ಸ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸೇಲ್. ಇಟ್ ಮೇ ಬಿ ಕ್ಯಾಶ್ ಆರ್ ಕ್ರೆಡಿಟ್, ಅದು ಕ್ಯಾಶ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಆಗಿರ್ಬೋದು. ರೆವೆನ್ಯೂ, ಇಟ್ ಈಸ್ ಅನದರ್ ಇಂಪಾರ್ಟೆಂಟ್. ರೆವೆನ್ಯೂ, ಇಟ್ ಈಸ್ ದಿ ಅಮೌಂಟ್ ಅರ್ನ್ಡ್ ಬೈ ದ ಬಿಸ್ನೆಸ್ ಬೈ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆರ್ ಪ್ರೊವೈಡಿಂಗ್ ಸರ್ವಿಸಸ್ ಟು ಕಸ್ಟಮರ್ಸ್ ಕಾಲ್ಡ್ ಸೇಲ್ಸ್ ರೆವೆನ್ಯೂ, ರೈಟ್. ಸೊ ರೆವೆನ್ಯೂ ಮೀನ್ಸ್ the amount earned by the business. It need not be only sale of goods or services, it can also include others. Sale means here sale of goods and services. Revenue means amount earned by the business by selling goods or providing services to customers, right. It may also include other items. The amount earned by the business, right, by the sale of goods and services is called as sales revenue. Amount earned by the business by the sale of goods and services is called as sales revenue. And amount earned by the business other than sale of goods or services is called as, right, other revenue, right. ರೆವೆನ್ಯೂ ಅಂತಂದರೆ ಸರಕು ಮತ್ತು ಸೇವೆಗಳ ಮಾರಾಟದಿಂದ ಒಂದು ವ್ಯಾವಹಾರಿಕ ಸಂಸ್ಥೆ ಗಳಿಸಿರುವಂಥ ಉತ್ಪನ್ನ ಮತ್ತು ಇತರ ಉತ್ಪನ್ನ. ಸರಕು ಮತ್ತು ಸೇವೆಗಳ ಮಾರಾಟದಿಂದ ಗಳಿಸಿರುವಂಥ ಉತ್ಪನ್ನವನ್ನು ಸೇಲ್ಸ್ ರೆವೆನ್ಯೂ ಅಂತ ಕರಿತೀವಿ ನಾವು. ಇಟ್ ಈಸ್ ಕಾಲ್ಡ್ ಆಸ್ ಸೇಲ್ಸ್ ರೆವೆನ್ಯೂ. ಸಪೋಸ್ ಎ ಬಿಸ್ನೆಸ್ ಸೋಲ್ಡ್ ಗೂಡ್ಸ್ ವರ್ತ್ ₹5 lakhs. A business sold goods worth ₹5 lakhs, it is a sales revenue, right. And other than sales revenue, business also earns some other revenues. Sales revenue ಬಿಟ್ಟು ಒಂದು ವ್ಯಾವಹಾರಿಕ ಸಂಸ್ಥೆ ಬೇರೆ ಒಂದು ಉತ್ಪನ್ನವನ್ನು ಗಳಿಸ್ತವೆ. A business earns interest, a business earns commission, a business earns dividends by investment. ಇಟ್ ಈಸ್ ಕಾಲ್ಡ್ ಆ್ಯಸ್ ಅದರ್ ರೆವೆನ್ಯೂ. ಕೇವಲ ಸರಕು ಸೇವೆಗಳ ಮಾರಾಟದಿಂದ ಅಥವಾ ಸರಕು ಸೇವೆಗಳಿಂದ ಮಾರಾಟದಿಂದ ಗಳಿಸಿರುವಂಥದ್ದು ಸೇಲ್ಸ್ ರೆವೆನ್ಯೂ ಆದರೆ, ಸರಕು ಸೇವೆಗಳ ಮಾರಾಟ ಬಿಟ್ಟು ಇತರೆ ಮೂಲಗಳಿಂದಲೂ ಸಹ ವ್ಯಾವಹಾರಿಕ ಸಂಸ್ಥೆ ರೆವೆನ್ಯೂವನ್ನು ಗಳಿಸ್ತವೆ. ಇತರೆ ಮೂಲಗಳಿಂದ ರೆವೆನ್ಯೂ ಅಂತಂದರೆ ಯಾವುದು, ಸರಕು ಸೇವೆಗಳಿಂದ ಬಂದಂಥ ರೆವೆನ್ಯೂ ಬಿಟ್ಟು ಒಂದು ವ್ಯಾವಹಾರಿಕ ಸಂಸ್ಥೆ ಇಂಟ್ರೆಸ್ಟನ್ನು ಗಳಿಸ್ಬೋದು. ಇಂಟ್ರೆಸ್ಟ್ ಅಂತಂದರೆ ಬ್ಯಾಂಕಿನಿಂದ ಬಡ್ಡಿಯನ್ನು ಪಡಿಬೋದು. ಬ್ಯಾಂಕ್ನಲ್ಲಿ ವ್ಯವಹಾರದ ಹಣವನ್ನು ಡೆಪಾಸಿಟ್ ಇಟ್ಟರೆ ಬ್ಯಾಂಕಿಂದ ಬಡ್ಡಿ ಬರುತ್ತೆ. ಅಥವಾ ವ್ಯಾವಹಾರಿಕ ಸಂಸ್ಥೆ ಕಮಿಷನನ್ನು ಗಳಿಸ್ಬೋದು, ರೈಟ್. ಅಥವಾ ವ್ಯಾವಹಾರಿಕ ಸಂಸ್ಥೆ ಹಣವನ್ನು ಬೇರೆ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡಿ ಡಿವಿಡೆಂಡ್ಸನ್ನು, ಲಾಭಾಂಶವನ್ನು ಗಳಿಸ್ಬೋದು. So these are the other revenues. Therefore revenue does not include only sales revenue.
revenue also includes, right, other revenues. So it is the other than this, other than sales revenue, a business organization may also earn other revenues. These other revenues are also considered, right, and it is stated or it is shown in the statement of profit or loss of the or financial statement at the end of the year. So sales and the revenues, the other important terms which are commonly used in the business, right. So it is enough today, and let us discuss other more important terms in the terms in accountancy in the next class. Thank you. Right, have a nice day.